ತಹಶೀಲ್ದಾರ್ ವರ್ಗಾವಣೆಯಾಗಿ ತಿಂಗಳು ಗತಿಸಿದರೂ ಬೇರೆ ತಹಶೀಲ್ದಾರ್ ಆಯೋಜಿಸದ ಸರ್ಕಾರ. ಯಾದಗಿರಿ ಜಿಲ್ಲೆಯ ಗಡಿ ಭಾಗವಾದ ಹುಣಸಗಿ ಕಡೆಗಣಿಸಿದ ಸರ್ಕಾರ. ಕಚೇರಿಗೆ ತೆರಳಿ ತಹಶೀಲ್ದಾರ್ ಇಲ್ಲದೆ ಸಾರ್ವಜನಿಕರ ಅಲೆದಾಟ. ಕೂಡಲೇ ಕಾಯಂ ತಹಶೀಲ್ದಾರ್ ನಿಯೋಜನೆಗೊಳಿಸಲು ಆಗ್ರಹ. ಹೌದು, ಯಾದಗಿರಿ ಜಿಲ್ಲೆಯ ಹುಣಸಗಿ ತಹಶೀಲ್ದಾರ್ ಕಚೇರಿಯಲ್ಲಿ ಕಾಯಂ ತಹಶೀಲ್ದಾರ್ ಇಲ್ಲದೆ ಕಚೇರಿ ಕೆಲಸದ ನಿಮಿತ್ತ ಬರುವ ಸಾರ್ವಜನಿಕರ ಗೋಳು ಕೇಳೋರ್ಯಾರು ಇಲ್ಲದಂತಾಗಿದೆ. ಈ ಹಿಂದೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಬಸಲಿಂಗಪ್ಪ ನೈಕೋಡಿರವರು ನಿವೃತ್ತಿ ಹೊಂದಿ ತಿಂಗಳು ಗತಿಸಿವೆ. ಇಲ್ಲಿಯವರೆಗೂ ತಹಶೀಲ್ದಾರ್ ಅವರನ್ನ ನಿಯೋಜನೆ ಮಾಡದೆ ಸಾರ್ವಜನಿಕರ ಆಕ್ರೋಶಕ್ಕೆ ಸರ್ಕಾರ ಗುರಿಯಾಗಿದೆ. ಸುರಪುರ ತಹಶೀಲ್ದಾರ್ ಅವರನ್ನು ಪ್ರಭಾರಿಯಾಗಿ ಆಯೋಜನೆ ಮಾಡಿದ್ದು ಅವರು ಕಚೇರಿಗೆ ಬರೋಲ್ವಂತೆ. ತಹಶೀಲ್ದಾರ್ ಅವರಿಗೆ ಕಾಯ್ದು ಕಚೇರಿ ಎದುರು ಮಲಗುವ ವ್ಯವಸ್ಥೆಯಾಗಿದೆ. ಇನ್ನಾದರೂ ಕೂಡಲೇ ಸರ್ಕಾರ ಹುಣಸಗಿ ತಹಶೀಲ್ದಾರ್ ಕಚೇರಿಗೆ ಕಾಯಂ ಅಧಿಕಾರಿಯನ್ನ ನೇಮಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಸಾರ್ವಜನಿಕರ ಒತ್ತಾಯ. ಬ್ಯೂರೋ ರಿಪೋರ್ಟ್, ಬಾದಾಮಿ ಟಿವಿ, ಯಾದಗಿರಿ. ಏನದ ಒಂದು 1.5 ತಿಂಗಳಾಯಿತು ರಿಟೈರ್ಮೆಂಟ್ ಆಗಿ ಹುಣಸಗಿ ತಾಲೂಕಿನಾಗ ತಹಶೀಲ್ದಾರರು. ನಮಗೆ ಸಮಸ್ಯೆ ಸುತ್ತಮುತ್ತ ಗ್ರಾಮಸ್ಥ ಸಮಸ್ಯೆ, ನಾರಾಯಣಪುರ, ಕೊಡೇಕಲ್ಲು ಸುತ್ತ ಹಳ್ಳಿಗಳಿಗೆ, 100 ಹಳ್ಳಿಗಳಿಗೆ ರೈತರಿಗೆ ಸಮಸ್ಯೆ ಆಗ್ಯದ. ಯಾಕಂತಂದರೆ ಸಿಂಧುತ್ವ ಪ್ರಮಾಣ ಪತ್ರ ಆಗಲಿ ಅಥವಾ ಯಾವುದೇ ಭೂಮಿಯಾಗೆ ತಿದ್ದುಪಡಿ ಆಗಲಿ ಅವರು ವಿಶೇಷ ತಹಶೀಲ್ದಾರ್ ನಮಗೆ ಬೇಕಾಗ್ಯದ. ಮತ್ತು ಪರದಾಡುವಂಥ ಪರಿಸ್ಥಿತಿ ರೈತರಿಗೆ ಭಾಳ ತೊಂದರೆ ಆಗ್ಯದ. ಅದಕ್ಕೋಸ್ಕರ ಹುಣಸಗಿ ತಾಲೂಕಿನಾಗ ಏನಪ್ಪ ಅಂತಂದ್ರೆ ತಿಂಗಳವರೆಗೂ ಕಾಯಬೇಕಾಗ್ಯದ. ದಯಮಾಡಿ ತಹಶೀಲ್ದಾರರು ಏನದ ನಮ್ಗೆ ಈಗಾಗಲೇ ಸರ್ಕಾರ ಕುರ್ಚಿ ಖಾಲಿ ಅದ ಹುಣಸಗಿ ತಾಲೂಕಿನಾಗ ತಹಶೀಲ್ದಾರ್ ಸಾಹೇಬ್ರದ್ದು 1.5 ತಿಂಗಳಾಯಿತು. ಮತ್ತಂದ್ರೆ ಈಗ ಹೊಸ ತಹಶೀಲ್ದಾರನ ನೇಮಕ ಮಾಡಬೇಕು. ಸಾರ್ವಜನಿಕ ರೈತರಿಗೂ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದ್ರೆ ಎಲ್ಲ ಕೆಲಸಗಳು ನಿಂತೋಗ್ಯಾವ, ರೈತರು ಪರದಾಡುವಂಥ ಪರಿಸ್ಥಿತಿ ಆಗ್ಯದ. ದಯಮಾಡಿ ಈ ವಿಶೇಷ ತಹಶೀಲ್ದಾರನ ಹುಣಸಗಿ ತಾಲೂಕಿಗೆ ನೇಮಕ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಿಮ್ಮ ಹೆಸರು? ರಾಜು ದೊಡ್ಡಮನಿ ಮಾಳ್ನೂರು. ಮಾನ್ಯ ತಹಶೀಲ್ದಾರ್ ಸೀಟ್ ಅವರು ಖಾಲಿ ಇದೆ. ಹಾಗಾಗಿ ನಾವು ಬಂದು ದಿನ ಡೈಲಿ ಬರ್ತಾಯಿದ್ದೀವಿ. ನಮ್ಗೆ ಯಾವ ಕೆಲಸ ಆಗ್ತಿಲ್ಲ. ಹೊಸ ತಹಶೀಲ್ದಾರ್ನ ನೇಮಕ ಮಾಡೋಕ್ಕಾಗಿ ತಮ್ಮಲ್ಲಿ ತಹಶೀಲ್ದಾರ್ ಎಷ್ಟು ತಿಂಗಳಿಂದ ಇಲ್ಲ? ಈಗ 1.5 ತಿಂಗಳಾಗಿ ಬಂತು ಸರ್. ಬಂದಿಲ್ಲ ಇಲ್ಲಿಗೆ. ನೀವು ದಿನನಿತ್ಯ ಕೆಲಸ ಬರ್ತೀರಿ? ನಾವು ಪ್ರತಿನಿತ್ಯ ದಿನ ಬಂದು ಓದ್ತಾ ಇದ್ದೀವಿ. ಹಾಗಾಗಿ ನಮಗೆ ತಹಶೀಲ್ ಆಫೀಸ್ಗೆ ಹೊಸ ತಹಶೀಲ್ದಾರನನ್ನು ನೇಮಕ ಮಾಡೋ. ತಹಶೀಲ್ದಾರ್ ಇಲ್ಲದೆ ಎಷ್ಟು ತಿಂಗಳಾಯ್ತು? 1.5 ತಿಂಗಳು.